ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ದೆಹಲಿಯಲ್ಲಿ ಇವತ್ತು ಏನೇನಾಯಿತು ಅನ್ನುವಂಥದ್ದನ್ನು ನೋಡೋಣ. ಈ ಕಡೆ ಒಪ್ಪದ BJP, ಬಗ್ಗದ CJP ಅನ್ನೋ ಥರ ಆಗಿದೆ ಇವತ್ತಿನ ಸ್ಥಿತಿ. ನಾಳೆ ಮಧ್ಯಾಹ್ನದ ತನಕ ಈ ಒಂದು ಡಿಮ್ಯಾಂಡ್ಗಳಿಗೆ BJPಗೆ ಈ ಕೇಂದ್ರ ಸರ್ಕಾರಕ್ಕೆ ಡೆಡ್ಲೈನನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರವು ಕೂಡ ನಾಳೆ ಮಧ್ಯಾಹ್ನದೊಳಗಡೆ ಇನ್ನೊಂದು ಬೇಡಿಕೆಗೆ ಸಂಬಂಧಪಟ್ಟಂತೆ ನಾವು ಪ್ರತಿಕ್ರಿಯೆಯನ್ನು ನೀಡ್ತೀವಿ. 2 ಬೇಡಿಕೆಗಳಿಗೆ ಆಲ್ರೆಡಿ ರಾತ್ರಿ ಮೋದಿಯವರೇ ಒಪ್ಪಿದ್ದಾರೆ. ಹಾಗೆಯೇ ಆ ಒಪ್ಪಿದ ಮೇಲೇ ನಾವು ಹೋಗಿ ಸೋನಮ್ ವಾಂಗ್ಚುಕ್ ಅವ್ರಿಗೆ ಜ್ಯೂಸ್ ಕುಡಿಸ್ಬಿಟ್ಟೋ, ಕಾಫಿ ಕುಡಿಸ್ಬಿಟ್ಟೋ, ಅಥವಾ ಅದೇನೋ ಸೂಪ್ ಕುಡಿಸ್ಬಿಟ್ಟೋ ಒಪ್ಕೊಂಡಿದ್ದೀವಿ. ಇದೊಂದು ಸ್ವಲ್ಪ ನಾಳೆ ಟೈಮ್ ತಗೊಂಡು ಹೇಳ್ತೀವಿ ಅಂತ ಗಡುವನ್ನು ತೆಗೆದುಕೊಂಡಿದ್ದಾರೆ ಕೇಂದ್ರ ಸಚಿವ JP ನಡ್ಡಾ ಅವರು. ಇವತ್ತು ಏನೇನಾಯಿತು ದೆಹಲಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಟ್ ಪರೀಕ್ಷೆಯ ಅಕ್ರಮಗಳನ್ನು ಖಂಡಿಸಿ ನಡೀತಿರ್ತಕ್ಕಂಥ ಈ ಹೋರಾಟದಲ್ಲಿ ಅನ್ನೋದನ್ನು ಒಂದಷ್ಟು ಕೀ ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಕಲಾಪದಲ್ಲಿ ಇವತ್ತು ಏನೇನಾಯಿತು ಅನ್ನೋದನ್ನು ನೋಡೋಣ. ಸೆಕೆಂಡ್ ಪಾಯಿಂಟ್ ಬಂದು CJP ವಕ್ತಾರರು JP ನಡ್ಡಾ ಅವರನ್ನು ಭೇಟಿಯಾದಾಗ ಏನೇನಾಯಿತು ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡೋಣ. ಮೂರನೇದು ದೆಹಲಿ ಕೇಸ್ ಬಗ್ಗೆ ಸೋಮವಾರ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುತ್ತೀವಿ ಅಂತ ಹೇಳಿದೆ. ಯಾವ ಕೇಸ್ ಬಗ್ಗೆ ಅಂತ ಡೀಟೇಲ್ ಆಗಿ ನೋಡೋಣ. ಹಾಗೆಯೇ ಫಾಸ್ಟ್ ಟ್ರ್ಯಾಕ್ ಕೋರ್ಟು ತ್ವರಿತಗತಿಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತೀವಿ ಅಂತ ಮೋದಿಯವರು ಭರವಸೆಯನ್ನು ನೀಡಿದ್ದಾರೆ. ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಹೇಗೆ ಕಾರ್ಯನಿರ್ವಹಿಸುತ್ತೆ, ಯಾರ್ಯಾರಿಗೆ ಯಾವ ರೂಪದಲ್ಲಿ ಶಿಕ್ಷೆ ಸಿಗುತ್ತೆ, ಕೇವಲ ಶಿಕ್ಷೆ ಅಷ್ಟೇ ಇರುತ್ತಾ, ದಂಡ ಇರುತ್ತೆ, ದಂಡ ಇದ್ದರೆ ಎಷ್ಟಿರುತ್ತೆ, ಜೊತೆಗೆ ಈ ಒಂದು ಅಕ್ರಮದಲ್ಲಿ ಭಾಗಿಯಾದಂಥವರು ಯಾವ ವರ್ಗದಲ್ಲಿರ್ತಾರೆ, ಯಾವ ವರ್ಗದವರಿಗೆ ಯಾವ ರೀತಿಯ ಶಿಕ್ಷೆ ಇರುತ್ತೆ, ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನು ಕೂಡ ಗಮನಿಸಿ. ಹಾಗೇನೇ ದೇಶದಾದ್ಯಂತ ಮೋಂಬತ್ತಿ ಪ್ರತಿಭಟನೆಗೆ, ಅಂದರೆ ಇದಕ್ಕೆ ಸಂಬಂಧಪಟ್ಟಾಗೆ ಮೇಣದ ಬತ್ತಿ ಹಚ್ಕೊಂಡು ಪ್ರತಿಭಟನೆ ಮಾಡಿ ಅಂತ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಸೊ ಎಲ್ಲವನ್ನು ಕೂಡ ಈಗ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ದೇಶದಾದ್ಯಂತ ಈ ನೀಟ್ ಅಕ್ರಮಗಳನ್ನು ಖಂಡಿಸಿ ನಡೀತಿರ್ತಕ್ಕಂಥ ಹೋರಾಟದ ಕಿಚ್ಚು ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳು, ಸಂಘಟನೆಗಳ ಜೊತೆಗೆ ಸಂಘಟನೆಗಳು ಹೋಗಿ ಕೈ ಜೋಡಿಸ್ತಿರ್ತಕ್ಕಂಥದ್ದು ಒಂಥರ ಹನಿ ಗೂಡಿದರೆ ಹಳ್ಳ, ತೆನೆ ಗೂಡಿದರೆ ಬಳ್ಳ ಅಂತಾರಲ್ಲ, ಆ ರೀತಿ ಆಗ್ತಾ ಹೋಗ್ತಾ ಇದೆ. ಇದೆಲ್ಲವನ್ನು ಕೂಡ ಆರಂಭದಲ್ಲೇ ಕೇಂದ್ರ ಸರ್ಕಾರ ಗಮನಿಸಿದ್ರೆ, ಅಥವಾ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಸಲಹೆಗಾರರು ಅಂತಿರ್ತಾರೆ, ಮಾಧ್ಯಮ ಸಲಹೆಗಾರರು ಅಂತಿರ್ತಾರೆ. ಈ ದೇಶದಲ್ಲಿ ನಡೀತಿರ್ತಕ್ಕಂಥದ್ದನ್ನು ನಾಳೆ ದಿನ ನಾವೇನಾದ್ರೂ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಾಗ ನಾವು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋಂಥದ್ದನ್ನು ಹೇಳುವಂಥ ಕೆಲವು ಚಾಣಾಕ್ಷರಿರ್ತಾರೆ. ಅವರೆಲ್ಲ ಏನಾದರೂ ಅಂತ ಅನ್ನಿಸ್ತಾ ಇದೆ ನನಗೆ ಈ ಒಂದು ಸಿಚುವೇಶನಲ್ಲಿ, ಈ ಒಂದು ವಿಚಾರದಲ್ಲಿ. ಆರಂಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಳಿದ್ದಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ನಾಳೆ ದಿನ ಇದು ಜಾಸ್ತಿ ಆಗಬಹುದು, ನಾಳೆ ದಿನ ನಾವು ಬಗ್ಗುವಂಥ ಪರಿಸ್ಥಿತಿ ಬರ್ಬೋದು, ಆರಂಭದಲ್ಲೇ ನೀವೇ ಮುಂದಕ್ಕೆ ನಿಂತ್ಕೊಂಡು ಮಾತಾಡ್ಬಿಟ್ಟು ಇದನ್ನು ಸರಿಪಡಿಸಿ ಅಂತ ಹೇಳಿದಿದ್ರೆ ಈ ಒಂದು ಹೋರಾಟ ಇಲ್ಲಿ ತನಕ ಬಂದು ತಲುಪ್ತಿರಲಿಲ್ಲ. ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೀಗ ಯಾರು ಬಂದು ಸಲಹೆ ಕೊಟ್ಟರು ಸಾಕು ಅನ್ನೋ ಥರ ಆಗ್ಬಿಟ್ಟೈತೆ. ಅಂದರೆ ಈ ಹೋರಾಟ ಹೇಗಾದರೂ ಸರಿ ನಿಂತು ಹೋಗಬೇಕು, ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ಜಂತರ್ ಮಂತರ್ ತಣ್ಣಗಾಗಬೇಕು ಅನ್ನೋಂಥದ್ದೇ ಪ್ರತಿಯೊಬ್ಬರ ಇಚ್ಛೆ ಆಗಿದೆ, ಇನ್ಕ್ಲೂಡಿಂಗ್ ನನ್ನದು ಕೂಡ. ಅಂದರೆ ಅದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಏನು ಹೋರಾಟ ಮಾಡ್ತಿದ್ದಾರಲ್ಲ, ಆ ಡಿಮ್ಯಾಂಡ್ಗಳು, ಆ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕು. ಆ ಡಿಮ್ಯಾಂಡ್ಗಳು ಆಲ್ರೆಡಿ ನಿಮಗೆ ಗೊತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಂಡಿದ್ರು ಆ ಜಂತರ್ ಮಂತರ್ನಲ್ಲಿ, ಒಂದಷ್ಟು ಬೇಡಿಕೆಗಳನ್ನು ಇಟ್ಟು. ಅದಾದ ನಂತರ ದೆಹಲಿ ಹೈಕೋರ್ಟ್ ಏನು ಹೇಳುತ್ತೆ, ಅವರ ಯಾವುದೇ ಕಾರಣದಲ್ಲಾದ್ರೂ ಅಹಿತಕರ ಘಟನೆ ಆಗ್ಬೋದು, ಹಾಗಾಗಿ ಅವ್ರನ್ನ ಫಸ್ಟ್ ತಗೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ, ಚಿಕಿತ್ಸೆ ಕೊಡಿಸಿ, ಆಸ್ಪತ್ರೆಗೆ ಸೇರಿಸಿ ಅಂತ ಹೇಳುತ್ತೆ. ತದನಂತರ ಫೋರ್ಸ್ಫುಲಿ ಅವರಿಗೆ ಊಟ ತಿನ್ಸೋಕೆ ಹೋದ್ರೆ ಅವ್ರು ತಿನ್ನಲ್ಲ, ಅಲ್ಲಿಯೂ ಕೂಡ ಉಪವಾಸ ಸತ್ಯಾಗ್ರಹ ಮುಂದುವರಿತಾ ಇರುತ್ತೆ. ಹೆಚ್ಚು ಕಡಿಮೆ 24-25 ದಿನ ಆಗೋಗಿರುತ್ತೆ. ಇವತ್ತು 26ನೇ ದಿನಕ್ಕೆ ಬ್ರೇಕ್ ಆಗುತ್ತೆ. ಸೊ JP ನಡ್ಡಾ ಅವರು ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಸೂಪ್ನೋ, ಜ್ಯೂಸ್ನೋ, ಏನೋ ಕಾಫಿನೋ ಏನೋ ಒಂಚೂರು ಕುಡಿಸಿ ಪ್ರತಿಭಟನೆ, ಅಂದರೆ ಸತ್ಯಾಗ್ರಹ ಏನಿತ್ತು ಅದನ್ನು ಬ್ರೇಕ್ ಮಾಡಿಸಿದ್ರು. ಈ ಕಡೆ ನರೇಂದ್ರ ಮೋದಿ ಅವರು ರಾತ್ರೋರಾತ್ರಿ ಸೆಲ್ಫಿ ವಿಡಿಯೋ ಮಾಡೋ ಮೂಲಕ ದೇಶದ ಯುವ ಜನತೆಗೆ ಭರವಸೆಯನ್ನು, ವಿಶ್ವಾಸವನ್ನು ತುಂಬಿದ್ರು. ಇನ್ನು ಮುಂದೆ ನಾನು ಈ ರೀತಿ ಯಾವುದೇ ರೀತಿ ಆಗ್ದಂಗೆ ನೋಡ್ಕೊಳ್ತೀನಿ, ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಅಂತ. ಅದನ್ನೇ ಜನ ಎಕ್ಸ್ಪೆಕ್ಟ್ ಮಾಡಿದ್ದು ನಿಮ್ಮಿಂದ. ಆದರೆ ಈಗಲ್ಲ, ತಡ ಆಗೋಗಿದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪ್ರಯೋಜನವಿಲ್ಲ ಅನ್ನೋಂಥ ಮಾತಿದೆಯಲ್ಲ, ಹಂಗಾಗೋಗಿದೆ. ಇದೇ ಸೆಲ್ಫಿ ವಿಡಿಯೋವನ್ನು, ಇದೇ ಭರವಸೆಗಳನ್ನು, ಇದೇ ಆಶ್ವಾಸನೆಗಳನ್ನು, ಇದೇ ಮಾತುಗಳನ್ನು ಮೇ ತಿಂಗಳಲ್ಲೇ ನೀವು ನೀಟ್ ಪರೀಕ್ಷೆ ಪತ್ರಿಕೆ ಯಾವಾಗ ಸೋರಿಕೆ ಆಯ್ತಲ್ಲ ಆ ಸಂದರ್ಭದಲ್ಲೇ ಕೊಟ್ಟುಬಿಟ್ಟಿದ್ದರೆ ಹೇಳಿಕೆಗಳನ್ನು, ಇವತ್ತು ಕಾಂಗ್ರೆಸ್ಗೆ ಅಸ್ತ್ರ ಆಗ್ತಿರ್ಲಿಲ್ಲ. ಈ ಸ್ಟೂಡೆಂಟ್ಸ್ಗಳು ನಿಮ್ಮನ್ನು ಆಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಎಷ್ಟೋ ದೃಶ್ಯಗಳನ್ನು, ಎಷ್ಟೋ ರೀಲ್ಸ್ಗಳನ್ನು ನಾನು ಕಣ್ಣಾರೆ ಗಮನಿಸಿದ್ದೀನಿ. ಒಂದು ರಂಗೋಲಿ ಚಿತ್ರದ ಥರ ಮೋದಿ ಚಿತ್ರವನ್ನು ಬಿಡಿಸಿ ಅದ್ರ ಮೇಲೆ ಒಂಥರ ಕೆಟ್ಟದಾಗಿ ನಡ್ಕೊಳ್ಳೋ ರೀತಿ, ಇನ್ಯಾವುದೋ ಜಂಜಿಗಳನ್ನ ಹೋಗ್ಬಿಟ್ಟು ಇನ್ನೇನೋ ಕೈಯಲ್ಲಿ ಹಿಡ್ಕೊಂಡು ಏನನ್ನೋ ಕೀಳೋ ರೀತಿ, ನಿಜಕ್ಕೂ ಅದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಬಟ್ ಈ ಕಡೆ ಬಗ್ತಾ ಇಲ್ಲ, ಈ ಕಡೆ ನಿಲ್ಲಿಸ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡೈತೆ. ಇದಕ್ಕೆ ಕಾರಣ, ಏಕೈಕ ಕಾರಣ ಕೇಂದ್ರ ಸರ್ಕಾರವೇ. 2024ರಲ್ಲಿ
ಒಂದು ಬಲವಾದ ಏಟು ಬಂದು ಬಿದ್ದಿತ್ತು. ಯಾವ ಏಟು? ನೀಟ್ ಪರೀಕ್ಷೆ ಅಕ್ರಮ ಆಗಿತ್ತು. ಎಚ್ಚೆತ್ಕೊಂಡು 2026ರಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಿದ್ರೆ ಅವತ್ತು 2024ರಲ್ಲಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ರಿ, ಇಂತಿಷ್ಟು ದಂಡ, ಇದಕ್ಕೆ ಸಂಬಂಧಪಟ್ಟ ಕಾಯ್ದೆಗೆ ಅಂತ. ಆ ಕಾಯ್ದೆ ವಿಫಲ ಆಗೋಯ್ತು ಅಂತ ಅನಿಸ್ತಾ ಇದೆ. ಹಾಗಾಗಿ 2026ರಲ್ಲಿ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಸೋರಿಕೆ ಆದಾಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರುತ್ತೆ, ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರ್ತಾರೆ, ಎಷ್ಟೋ ಕುಟುಂಬದವರು ಮಕ್ಕಳನ್ನ ಕಳ್ಕೊಂಡಿರ್ತಾರೆ. ಅದೆಲ್ಲ ವಾಪಸ್ ಅಂತೂ ನೀವು ತುಂಬೋದಕ್ಕೆ ಸಾಧ್ಯವೇ ಇಲ್ಲ. ಅವತ್ತು ಎಚ್ಚೆತ್ಕೊಂಡಿದ್ದಿದ್ರೆ ಇದು ಯಾವುದೂ ಕೂಡ ಇವತ್ತು ನಡೀತಾ ಇರಲಿಲ್ಲ. ಎಚ್ಚೆತ್ಕೊಳ್ಳದೆ ಇರೋದಕ್ಕೆ ಅನುಭವಿಸಲೇಬೇಕು, ಅನುಭವಿಸಿ. ಸೊ ಈಗ ಇವತ್ತು ಏನೇನಾಯಿತು ಅನ್ನೋದನ್ನು ಆಲ್ರೆಡಿ ನಾನು ನಿಮಗೆ ವಿಡಿಯೋ ಸೆಲ್ಫಿದು ಹೇಳಿದೆ. ಈ ಕಡೆ JP ನಡ್ಡಾ ಹೋಗಿ ಅವರಿಗೆ ಜ್ಯೂಸ್ನೋ ಸೂಪ್ನೋ 15 ಕುಡಿಸಿ ಉಪವಾಸ ಸತ್ಯಾಗ್ರಹವನ್ನು ಬ್ರೇಕ್ ಮಾಡಿಸಿದ್ದನ್ನು ಹೇಳಿದೆ. ಅದಾದ ನಂತರ ಏನಾಯಿತು? ಇತ್ತ CJPಯ ಪ್ರತಿಭಟನೆ ಮುಂದುವರಿತಾನೇ ಇದೆ ಆ ದೆಹಲಿಯ ಜಂತರ್ ಮಂತರ್ ಎನ್ನುವಂಥ ಪ್ರತಿಭಟನಾ ಸ್ಥಳದಲ್ಲಿ. ಇತ್ತ ಪೊಲೀಸರು ಕೂಡ ಅಲ್ಲಿ ಬಿಗಿ ಬಂದೋಬಸ್ತ್ನಲ್ಲಿದ್ದಾರೆ, ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂಗೆ. ಬೆಳಗ್ಗೆನೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೋ ನಾವು ನೀವು ಅಂತಂದರೆ, ಮೋದಿಯವರು ಆ ವಿಡಿಯೋ ಸಂದೇಶದಲ್ಲಿ ಹೇಳಿದರು, ಇವತ್ತು ನಾನು ಸಂಸತ್ಗೆ ಹೋಗ್ತೀನಿ, ಸಂಪುಟದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರ ಜೊತೆನೂ ಕೂಡ ಚರ್ಚೆ ಮಾಡ್ತೀನಿ, ಅದಾದ ನಂತರ ಸೋಮವಾರ ಇದ್ರ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ನಾವು ಕಂಪ್ಲೀಟಾಗಿ ತಿಲಾಂಜಲಿಯನ್ನು ಅಥವಾ ಫುಲ್ ಸ್ಟಾಪನ್ನು ಇಡ್ತೀವಿ ಅಂತ ಹೇಳಿರ್ತಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಕಾಯ್ದೆಗಳನ್ನು ತಿದ್ದುಪಡಿ ಮಾಡ್ಬೋದು, ಶಿಕ್ಷೆ ಆಗಿರ್ಬೋದು, ದಂಡ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಅನುಮೋದನೆ ಮಾಡೋದಕ್ಕೆ ಇವತ್ತು ಮಾತಾಡೋದಕ್ಕೆ ಹೋಗ್ತೀನಿ ಅಂತ ಹೇಳಿದರು. ನಾನು ಕೂಡ ಕಾಯ್ತಾ ಇದ್ದೆ, ಬಹುಶಃ ಇವತ್ತು ಚರ್ಚೆ ಆಗುತ್ತೆ ಅಂತ. ಇತ್ತ ವಿಪಕ್ಷಗಳು ಚರ್ಚೆ ಮಾಡೋದಕ್ಕೆ ಅವಕಾಶನೇ ಕೊಡಲಿಲ್ಲ. ಓದ ತಕ್ಷಣವೇ ನೀವೇನು ಚರ್ಚೆ ಮಾಡೋದು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಮೊದಲಿಗೆ ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ. ಕೇಂದ್ರ ಶಿಕ್ಷಣ ಸಚಿವ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗಿರ್ತಕ್ಕಂಥ ತಪ್ಪನ್ನು ಒಪ್ಕೊಂಡು ಜವಾಬ್ದಾರಿಯಿಂದ ಅವರು ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕು. ಸೊ ನಮ್ದು ಇದೇ ಮೊದಲ ಡಿಮ್ಯಾಂಡ್. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಅಂತ ಒಪ್ಕೊಂಡ್ರೆ ನಾವು ಮಿಕ್ಕಿದ್ದಕ್ಕೆ ಅವಕಾಶ ಕೊಡ್ತೀವಿ, ಸಂಸತ್ ನಡೆಯೋದಕ್ಕೆ, ಕಲಾಪ ನಡೆಯೋದಕ್ಕೆ ನಾವು ಅವಕಾಶ ಕೊಡ್ತೀವಿ. ನೀವು ಒಪ್ಪಲ್ಲ ಅಂತಂದರೆ ನಾವು ಕಲಾಪ ನಡೆಯೋದಕ್ಕೆ ಅವಕಾಶ ಕೊಡಲ್ಲ ಅಂತ ಅಲ್ಲಿ ಪ್ರತಿಭಟನೆ ಮಾಡಿಕೊಂಡು ಜೋರಾಗಿ ಕಿರ್ಚಾಟ ಅರ್ಚಾಟ ಎಲ್ಲ ಆಯಿತು. ಅದಾದ ನಂತರ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಆಯಿತು. ಸೋಮವಾರ ಕಾದು ನೋಡಿ ಏನಾಗುತ್ತೆ ಅಂತ. ಇತ್ತ CJP ಪ್ರತಿಭಟನೆ ನಡೀತಾ ಇತ್ತು. ಅಭಿಜಿತ್ ದಿಪ್ಕೆ ಹೇಳ್ದ ಹುಡುಗ, CJP ಪಕ್ಷದ ಸ್ಥಾಪಕ, ಅಂದರೆ ಆ ಒಂದು ಆನ್ಲೈನ್ ಚಳುವಳಿ ಏನಿದೆ ಅದರ ಸ್ಥಾಪಕ ಅಭಿಜಿತ್ ದಿಪ್ಕೆ, ನಮ್ಮ ಸೋನಮ್ ವಾಂಗ್ಚುಕ್ ಅವ್ರನ್ನ ಸರ್ಕಾರ ಅಪಹರಿಸಿದೆ ಅಂತ ಹೇಳ್ತಿದ್ದಾನೆ ಹುಡುಗ. ಅಂದರೆ ಅಪಹರಿಸ್ಕೊಂಡೋಗಿ ಅವ್ರ ಬಾಯಲ್ಲಿ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡಿಸಿ ಉಪವಾಸ ಸತ್ಯಾಗ್ರಹವನ್ನು ಬ್ರೇಕ್ ಮಾಡಿಸಿದೆ. ಅದಾದ ನಂತರ ಅವರ ಡಿಮ್ಯಾಂಡ್ಗಳೇನಿದೆ ಅದಕ್ಕೆ ಒಪ್ಪಿದ್ದೀವಿ ಅಂತ ಹೇಳ್ಕೊಂಡು ಈ ಕಡೆ ದೇಶದ ಬೇರೆ ಬೇರೆ ಯುವಕರಿಗೆ ಬೇರೆ ಬೇರೆ ರೀತಿಯ ಸಂದೇಶಗಳನ್ನು ತಲುಪಿಸೋ ರೀತಿ BJP ಮಾಡ್ತಾ ಇದೆ ಅಂತ ಹುಡುಗ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಮಾಧ್ಯಮಗಳ ಮೂಲಕ. ಇತ್ತ JP ನಡ್ಡಾ ಅವರ ಮನೆಗೆ 2ನೇ ಬಾರಿಗೆ ಭೇಟಿಗೆ CJPಯ ವಕ್ತಾರರು ಇಬ್ಬರು ಹುಡುಗರು ಹೋಗ್ತಾರೆ. ಒಬ್ಬ ಸೌರವ್ ಅಂತ, ಮತ್ತೊಬ್ಬ ಅಶುತೋಷ್ ಅಂತ. ಇವರಿಬ್ಬರು ಕೂಡ JP ನಡ್ಡಾ ಅವರ ನಿವಾಸಕ್ಕೆ ಭೇಟಿ ಆಗುತ್ತೆ. ಇವತ್ತು ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಸತತ ಚರ್ಚೆ ಆಗುತ್ತೆ. ಈ ವಕ್ತಾರರು ಅಲ್ಲಿ ಯಾವ ಕಾರಣಕ್ಕೂ ಕೇಂದ್ರ ಸರ್ಕಾರದ ಸಚಿವ ಎಷ್ಟು ಹೇಳಿದ್ರು ಬಗ್ಲಿಲ್ಲ. ಮೊದಲ ಡಿಮ್ಯಾಂಡ್ ಬಂದು ಇವ್ರಿಗೆ ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ರಲ್ಲ ವಿದ್ಯಾರ್ಥಿಗಳು, ಅದಕ್ಕೆ 1 ಕೋಟಿ ನೀವು ಪರಿಹಾರ ಕೊಡಲೇಬೇಕು ಅನ್ನೋಂಥದ್ದು ಒಂದು ಡಿಮ್ಯಾಂಡ್ ಇತ್ತು. ಅದಕ್ಕೆ ಅವ್ರು ಒಪ್ಕೊಂಡಿದ್ರು ಆಲ್ರೆಡಿ. ಎರಡನೇದು ಬಂದು ಮೊನ್ನೆ ನಡೆದಂತಹ ಈ ಪ್ರತಿಭಟನೆ ಹಿಂಸಾಚಾರ ರೂಪಕ್ಕೆ ಯಾವಾಗ ಹೋಯ್ತು, ಆಗ ಕೈ ಮಿಲಾಯಿಸುವಂಥ ಪರಿಸ್ಥಿತಿ ಬಂತು. ವಿದ್ಯಾರ್ಥಿಗಳ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಎಲ್ಲ ರೆಡಿ ಆಗಿದೆ, ಕೆಲವ್ರ ಮೇಲೆ FIR ಆಗಿದೆ, ಅದೆಲ್ಲವನ್ನು ಕೂಡ ವಾಪಸ್ ಪಡಿಬೇಕು, ಯಾರ ಮೇಲೂ ಕೂಡ ಕೇಸನ್ನು ಹಾಕೋಂಗಿಲ್ಲ ಅನ್ನೋಂಥ ಒಂದು ಡಿಮ್ಯಾಂಡ್ ಇತ್ತು. ಅದಕ್ಕೂ ಕೂಡ ಸಚಿವರು ಆಯಿತು, ಒಪ್ಕೊಂಡ್ರು. ಎರಡಾಯಿತು. ಆದರೆ ಅದಕ್ಕಿಂತ ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅಂತಂದರೆ, ಅಥವಾ ಸಚಿವರು ಏನು ಹೇಳ್ತಾರೆ, ವೆಯ್ಟ್ ಮಾಡಿ ನೋಡ್ತೀವಿ, ನಾಳೆ ಮಧ್ಯಾಹ್ನಕ್ಕೆ ಯಾವುದಕ್ಕೂ ಇದಕ್ಕೆ ಸಂಬಂಧಪಟ್ಟಂಗೆ ತಿಳಿಸ್ತೀವಿ ಅಂತ. ಸೊ ಅಲ್ಲಿಂದ ಬಂದು ಇವರು ವಾಪಸ್ಸು ಅಪ್ಪಿತಪ್ಪಿ ನೀವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನಾವು ಕೇಳ್ತಾ ಇದ್ದೀವಿ, ಅಪ್ಪಿತಪ್ಪಿ ನೀವೇನಾದ್ರೂ ಕೊಡಿಸ್ಲಿಲ್ಲ ಅಂತಂದರೆ ನಾವು ನೇರವಾಗಿ ಮೋದಿನೇ ರಾಜೀನಾಮೆ ಕೇಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ ತನಕ ಇದಕ್ಕೆ ಸಂಬಂಧಪಟ್ಟಂಗೆ ನೋಡೋಣ ಏನೇನಾಗುತ್ತೆ ಅಂತ. ಇತ್ತ ಸುಪ್ರೀಂ ಕೋರ್ಟ್ನ ಏನು ಮೊನ್ನೆ CJP ಪರ ವಕೀಲರು ಹೋಗಿರ್ತಾರೆ, ಒಂದಷ್ಟು ವಿಡಿಯೋಗಳನ್ನು ಪಟ್ಟಿ ಮಾಡಿಕೊಂಡು, ನೋಡಿ ಈ ಥರ ಹಿಂಸಾಚಾರ ಆಗಿದ್ದೆ, ವಿದ್ಯಾರ್ಥಿಗಳ ಮೇಲೆ, ಯುವಕರ ಮೇಲೆಲ್ಲ ಹಲ್ಲೆ ಮಾಡ್ತಿದ್ದಾರೆ ಪೊಲೀಸರು, ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನಾದರೂ ಮಾತಾಡಬೇಕು, ಕ್ರಮಗಳನ್ನು ಕೈಗೊಳ್ಳಬೇಕು ನ್ಯಾಯಾಲಯ ಅಂತ ಮನವಿ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಅಲ್ಲಿ CJ ಇವರು ಏನು ಹೇಳ್ತಾರೆ ಅಂತಂದರೆ, ಸೂರ್ಯಕಾಂತ್ ಅವರು, ನನ್ನ ಟೈಮ್ನು ವೇಸ್ಟ್ ಮಾಡಬೇಡಿ, ನಿಮ್ಮ ಟೈಮ್ನು ವೇಸ್ಟ್ ಮಾಡ್ಕೋಬೇಡಿ, ನೀವು ತಂದಿರೋ ವಿಡಿಯೋಗಳನ್ನ ನೋಡೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ, ಹೊರಟು ಹೋಗಿ ಅಂತ ಹೇಳುತ್ತೆ. ಧನ್ಯವಾದ ಅಂತ ಹೇಳುತ್ತೆ. ನೀಟಿ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ವಕೀಲರು ಮಾತಾಡೋದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಿದ್ದಂಗೆ ಧನ್ಯವಾದ, ಇಲ್ಲಿಗೆ ನಿಲ್ಲಿಸಿ ಅನ್ನೋ ಥರ. ಸೊ ಇವತ್ತು ಹಿರಿಯ ವಕೀಲರೊಬ್ಬರು ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಬಗ್ಗೆ ಪ್ರಸ್ತಾಪಿಸಿದಾಗ, ಮನವಿ ಮಾಡಿಕೊಂಡಾಗ, ಸೋಮವಾರ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತ್ಯೇಕವಾಗಿ 2 ಅರ್ಜಿಗಳು ಬಂದಿದ್ದಾವೆ. 2 ಅರ್ಜಿಗಳ ವಿಚಾರಣೆಯನ್ನು ಸೋಮವಾರ ನಡೆಸ್ತೀವಿ ಅಂತ ಸುಪ್ರೀಂ ಇವತ್ತು ವಿಶ್ವಾಸದಿಂದ ಹೇಳಿದೆ. ಕಾದ್ ನೋಡೋಣ ಏನೇನಾಗುತ್ತೆ ಸೋಮವಾರ ಅನ್ನೋದು. ಒಂದು ಕಲಾಪದಲ್ಲಿ ಏನಾಗುತ್ತೆ, ಮತ್ತೊಂದು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋಂಥ ಒಂದು ಟ್ವಿಸ್ಟ್ಗಳಿದೆ, ಒಂದು ಕ್ಯೂರಿಯಾಸಿಟಿ ಇದೆ ದೆಹಲಿಯಲ್ಲಿ. ಸೊ ಇದಾದ ನಂತರ ಈ ಕಡೆ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಮೋಂಬತ್ತಿ ಹಿಡ್ಕೊಂಡು ಹಚ್ಕೊಂಡು ಪ್ರತಿಭಟನೆ ಮಾಡೋಣ ನಾವು ಅನ್ನುವಂಥದ್ದು ಒಂದು ಸೆಕೆಂಡ್ ಸ್ಟೆಪ್ಗೆ ಬಂದಿದೆ. ಫಸ್ಟ್ ಸ್ಟೆಪ್ ಬಂದು ಸೋನಮ್ ವಾಂಗ್ಚುಕ್ ಅವರನ್ನ, ಅಥವಾ ಸೋನಮ್ ವಾಂಗ್ಚುಕ್ ಅವರು ಮಾಡ್ತಿದ್ದನ್ನು ಅಸ್ತ್ರ ಮಾಡ್ಕೊಂಡಿದ್ರು ಕಾಂಗ್ರೆಸ್ ಅವರು. ಸಹಜವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ,
ಇವರೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಬರಬೇಕಿತ್ತು, ವಿಪಕ್ಷ ಆದವರಿಗೆ ಮೊದಲಿರಬೇಕಿತ್ತು. ಈ ವಿದ್ಯಾರ್ಥಿಗಳು ಮಾಡೋದಕ್ಕಿಂತ ಮೊದಲು, ಸೋನಮ್ ವಾಂಗ್ಚುಕರ್ ಕೂತ್ಕೊಳ್ಳೋಕ್ಕಿಂತ ಮೊದಲು ರಾಹುಲ್ ಗಾಂಧಿ ಅವರ ಕೂತ್ಕೋಬೋದಿತ್ತಲ್ವ ಉಪವಾಸ ಸತ್ಯಾಗ್ರಹಕ್ಕೆ. ಇಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಒಂದಷ್ಟು ನಾಯಕರಿದ್ರು, ಅವರೆಲ್ಲರನ್ನು ಕರ್ಕೊಂಡೋಗಿ ಉಪವಾಸ ಸತ್ಯಾಗ್ರಹ ಕೂತ್ಕೋಬೋದಿತ್ತಲ್ವಾ. ಬಟ್ ಇವರು ವಿದ್ಯಾರ್ಥಿಗಳೇನು ಮಾಡಿದ್ರಲ್ಲ ಅದ್ರ ಕ್ರೆಡಿಟ್ಸ್ ತಗೊಳಕ್ ಹೋಗ್ತಿದ್ದಾರೆ ಅವರು ವಿಪಕ್ಷದವರು. ನಾನು ಇದು ಕೇಂದ್ರ ಸರ್ಕಾರ ಪರ ವಹಿಸ್ಕೊಳ್ತಿಲ್ಲ, ಬದಲಿಗೆ ಅಸ್ತ್ರ ಮಾಡ್ಕೊಳ್ತಾರಲ್ಲ. ಇದೇ ವಿದ್ಯಾರ್ಥಿಗಳು 25 ದಿನದ ಹಿಂದೆ ಪ್ರತಿಭಟನೆ ಹೋಗಿರಲಿಲ್ಲ ಜಾಗಕ್ಕೆ. ಬಟ್ ವಿಪಕ್ಷಗಳು ಈಗ ಬಿಸಿ ಇದೆ, ನಮ್ಮ ತುಪ್ಪನ್ನು ಕಾಯಿಸ್ಕೊಳ್ಳೋಣ ಅಂತ ಹೋಗಿ ನಿಂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದಾಗ್ಲಿಲ್ಲ. ಸೋನಮ್ ವಾಂಗ್ಚುಕ್ ಬೇರೆ ಒಪ್ಕೊಂಡ್ಬಿಟ್ರಿ ಈಗ, ಅಂದ್ರೆ ಉಪವಾಸ ಸತ್ಯಾಗ್ರಹನ ಮುರಿತೀನಿ ಅಂತ. ಈಗ ಏನ್ ಮಾಡೋದು ನೆಕ್ಸ್ಟ್? ಇಲ್ಲ, ಈ ಬಿಸಿನ ಯಾವ ಕಾರಣಕ್ಕೂ ಆರಿಸಬಾರ್ದು ಅಂತ ಅಂದ್ಬಿಟ್ಟು ಮೋಂಬತ್ತಿ ಪ್ರತಿಭಟನೆ ಮಾಡೋಣ ಅಂತ ಅನ್ಕೊಂಡು ಮೋಂಬತ್ತಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಯಶಸ್ವಿ ಆಗುತ್ತೆ ಅಂತ ಕಾದು ನೋಡೋಣ. ಈ ಕಡೆ ನಿಮ್ಗೀಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ನಾನು ಬಂದ್ಬಿಡ್ತೀನಿ. ಈಗ ಮೋದಿ ಅವರು ಏನು ಹೇಳಿದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ತ್ವರಿತಗತಿಯಲ್ಲಿ ಸ್ಥಾಪಿಸ್ತೀವಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದರೆ ಮೊದಲಿಗೆ ನೀವು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿರ್ತಕ್ಕಂಥ ನ್ಯಾಯಾಲಯಗಳ ರೀತಿಯಲ್ಲೇ ಅದು ಒಂದು ನ್ಯಾಯಾಲಯ. ಬಟ್ ನಮ್ಮಲ್ಲಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಯಾವುದಾದ್ರೂ ಒಂದು ಕೇಸ್ ಹೋಗಿ ಬಿತ್ತು ಅಂತಂದರೆ ಅದು ನೆಕ್ಸ್ಟ್ ಹಿಯರಿಂಗ್ ಅಥವಾ ನೆಕ್ಸ್ಟ್ ವಿಚಾರಣೆ ಬರ್ತಕ್ಕೆ 1 ರಿಂದ 2 ತಿಂಗಳು ಬೇಕು. ಅದಾದ ನಂತರ ಮತ್ತಿನ್ನೆಂಡು 2 ತಿಂಗಳು 3 ತಿಂಗಳು ಬೇಕು, ಇನ್ನೊಂದು 3 ತಿಂಗಳು 4 ತಿಂಗಳು ಬೇಕು. ಓವರ್ ಆಲ್ ಆಗಿ ಒಂದು ಕೇಸ್ ಮುಗಿಯೋದಕ್ಕೆ ವರ್ಷಾನುಗಟ್ಟಲೆ ಕಾದು ಸುಸ್ತಾಗಿ ಎಷ್ಟೋ ಜನ ಈ ಕೇಸೂ ಬೇಡ, ಕಚೇರಿಯೂ ಬೇಡ, ಏನೂ ಬೇಡಪ್ಪ, ತಣ್ಣಗಿದ್ದು ಬಿಡ್ತೀವಿ ಅನ್ನುವಂಥ ಸಂಖ್ಯೆ ಜಾಸ್ತಿ ಇದೆ. ಆದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆ ರೀತಿಯಲ್ಲ, ಬದಲಿಗೆ 3 ತಿಂಗಳಿಂದ 6 ತಿಂಗಳು ಒಳಗಡೆನೆ ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಯನ್ನು ಮುಗಿಸುವಂತಹ ತ್ವರಿತಗತಿಯ ಫಾಸ್ಟ್ ನ್ಯಾಯಾಲಯಗಳಿವು. ಇದರಲ್ಲಿ ವಿಶೇಷವಾದಂಥ ನ್ಯಾಯಾಧೀಶರು ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ಇಂಟೆಲಿಜೆಂಟ್, ತುಂಬ ಪ್ರಭಾವಿ ನ್ಯಾಯಾಧೀಶರು ಇವರು. ಇದಕ್ಕೆ ಸಂಬಂಧಪಟ್ಟಂಗೆ ಪಕ್ಕ ಅಚ್ಚುಕಟ್ಟಾಗಿ ತೀರ್ಪನ್ನು ನೀಡ್ತಾರೆ, ಪರಿಶೀಲನೆ ಮಾಡ್ತಾರೆ ಅನ್ನೋಂಥ ನ್ಯಾಯಾಧೀಶರನ್ನು ನೇಮಕ ಮಾಡಲಾಗುತ್ತೆ. ಜೊತೆಗೆ ಸರ್ಕಾರದ ಪರ ವಕೀಲರು ಅಂತ ಯೋಜನೆ ಮಾಡ್ತಾರಲ್ಲ, ಅದರಲ್ಲಿ ಚುರುಕಾಗಿರ್ತಕ್ಕಂಥವ್ರು, ಕಿಲಾಡಿ ವಕೀಲರಂಥವ್ರನ್ನ ಇಲ್ಲಿ ಆಯ್ಕೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ವಾದ ಮಾಡೋದಕ್ಕೆ. ಸೊ 2 ಆಪ್ಷನ್ ನಿಮಗೆ ಗೊತ್ತಾಯಿತು, ಹೇಗೆ 3 ತಿಂಗಳಿಂದ 6 ತಿಂಗಳಲ್ಲಿ ಮುಗ್ದೋಗುತ್ತಿದ್ದು ಅಂತ. ಅದರ ಜೊತೆಗೆ ಪ್ರತಿದಿನವೂ ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂಗೆ ವಿಚಾರಣೆ ನಡೆಯುತ್ತೆ. ಯಾವ ಕೇಸ್ಗೆ ಸಂಬಂಧಪಟ್ಟಂತೆ, ಯಾವ ನೀಟ್ ಪರೀಕ್ಷೆಯ ಪತ್ರಿಕೆ ಸೋರಿಕೆ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲು ಎಲ್ಲೆಲ್ಲಿಂದ ಬಂತು, ಯಾರಿಗೆ ಫಸ್ಟ್ ಪೇಪರ್ ಸಿಕ್ತು, ಆ ಪೇಪರ್ ಇನ್ನೊಬ್ಬ ಯಾರು ಕೊಟ್ಟ, ಆ ಚೈನ್ ಲಿಂಕ್ ಎಲ್ಲಿದೆ, ಕೊನೆಯದಾಗಿ ಅಂತಿಮವಾಗಿ ಆ ತಿಮಿಂಗ್ಲೆ ಎಲ್ಲಿ ಕೂತೈತೆ ಅನ್ನೋಂಥದ್ದನ್ನು ವಿಚಾರಣೆ ನಡೆಸುವಂಥ ಕೋರ್ಟ್. ನನಗೀಗಲೂ ಒಂದು ಕ್ಯೂರಿಯಾಸಿಟಿ, ಆ ತಿಮಿಂಗ್ಲು ತನಕ ಇವ್ರು ಹೋಗ್ತಾರಂತ. ಸಣ್ಣ ಪುಟ್ಟ ಮೀನುಗಳು, ಈ ಸೀಗಡಿಗಳು, ಕರ್ಮೀನುಗಳು, ತಿಗಣೆಗಳು, ಏಡಿಗಳು ಇಂಥವನ್ನ ಹಿಡಿದ್ಬಿಟ್ಟು ತಿಮಿಂಗ್ಲದ ಹತ್ರ ಹೋಗ್ತಾರಾ ಇಲ್ವಾ ಅನ್ನೋಂಥದ್ದೇ ಸಹಜವಾಗಿ ಯುವಕರಿಗೆ ಕಾಡ್ತಿರ್ತಕ್ಕಂಥ ಪ್ರಶ್ನೆ. ಸೊ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಆರಂಭದಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನಾನು ನಿಮಗೆ ಯಾವ್ಯಾವ ರೀತಿ ಶಿಕ್ಷೆ ಇರುತ್ತೆ ಅಂತ. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನು ನೀಟ್ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ ಇತ್ತಲ್ಲ, ಅದು 2024ರಲ್ಲಿ ತಿದ್ದುಪಡಿ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಶಿಕ್ಷೆ, ಇಷ್ಟು ದಂಡ ಅನ್ನೋದು ಇರುತ್ತೆ. ಸೊ ಈಗ ಸೋಮವಾರ ಅದರ ತಿದ್ದುಪಡಿ ನಡೆಯುವಂತಹ ಕಾರ್ಯ ಪ್ರಕ್ರಿಯೆ ನಡೆಯಲಿದೆ. ಅದಕ್ಕೆ ನಡೆಯೋದಕ್ಕೆ ವಿಪಕ್ಷಗಳು ಅವಕಾಶ ಮಾಡಿಕೊಡ್ತಾವ, ಗದ್ದಲ ಏನಾದರೂ ಮತ್ತೆ ಜೋರಾಗುತ್ತಾ, ಎಲ್ಲವನ್ನು ಕೂಡ ಕಾದು ನೋಡೋಣ. ಬದಲಿಗೆ ಶಿಕ್ಷೆ ಎಷ್ಟು, ದಂಡ ಎಷ್ಟು, ಯಾರ್ಯಾರು ಚೈನ್ ಲಿಂಕಲ್ಲಿ ABCD ಅಂತಿರ್ತಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಜೊತೆಗೆ ಯಾವ ಎಕ್ಸಾಮ್ಗಳಲ್ಲಿ ಇನ್ನು ಮುಂದೆ ಈ ರೀತಿ ಆದರೆ ಈ ರೀತಿ ಶಿಕ್ಷೆ ಇರುತ್ತೆ ಅನ್ನೋಂಥದ್ದನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನೀವು ಗಮನಿಸ್ಬೋದು, ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಅವನೇನಾದ್ರು ಸಾಮಾನ್ಯ ವ್ಯಕ್ತಿ ಅಥವಾ ದಲ್ಲಾಳಿ. ಸಾಮಾನ್ಯ ವ್ಯಕ್ತಿ ಅಂತ ಬಂದರೆ ಪರೀಕ್ಷೆ ಪತ್ರಿಕೆಗಳನ್ನು ಖರೀದಿ ಮಾಡ್ಕೊಂಡು ಎಕ್ಸಾಮ್ ಬರೆಯುವಂಥ ವ್ಯಕ್ತಿ ಆಗಿರ್ಬೋದು. ದಲ್ಲಾಳಿ ಅಂತ ಬಂದರೆ ಆ ಪರೀಕ್ಷೆ ಪತ್ರಿಕೆಗಳನ್ನು ಒಬ್ಬರಿಂದ ತಂದು ಇನ್ನೊಬ್ಬನ ಕೊಡುವಂಥವನಾಗಿರ್ಬೋದು, ಅಥವಾ ಫೋನ್ ಲಿಂಕಲ್ಲಿ ಚೈನ್ ಲಿಂಕಲ್ಲಿ ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಂತ ಅಪ್ಡೇಟ್ ಕೊಡೋನಾಗಿರ್ಬೋದು, ಅಥವಾ ನನ್ನ ಜಾಗಕ್ಕೆ ತಗೊಂಡು ಬಂದು ಇನ್ನೊಬ್ಬನ ಕೂರಿಸ್ಬಿಟ್ಟು ಅಕ್ರಮವಾಗಿ ಕದ್ದು ಪರೀಕ್ಷೆ ಬರೆಸುವಂಥದ್ದಾಗಿರ್ಬೋದು. ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ 3 ರಿಂದ 5 ವರ್ಷ ಜೈಲು ಕಠಿಣ ಶಿಕ್ಷೆ ಇದೆ ಪ್ರೆಸೆಂಟ್ 2024ರ ತಿದ್ದುಪಡಿಯಲ್ಲಿ. ಇದು ಸೋಮವಾರ ಯಾವ ರೀತಿ ತಿದ್ದುಪಡಿಯಾಗಿ 3 ರಿಂದ 5 ವರ್ಷ ಇರೋದೇನಾದರೂ 5 ರಿಂದ 10 ವರ್ಷಕ್ಕೆ ಹೋಗುತ್ತಾ ಕಾದು ನೋಡಬೇಕು. ಇನ್ನು ದಂಡದ ಪ್ರಮಾಣ ಬಂದು ಪ್ರೆಸೆಂಟ್ 10 ಲಕ್ಷದವರೆಗೆ ದಂಡ ಇದೆ, ಅದು ಜಾಸ್ತಿ ಆಗುತ್ತಾ ಕಾದು ನೋಡಬೇಕು ತಿದ್ದುಪಡಿಯಲ್ಲಿ ಪ್ರೆಸೆಂಟ್ ಹೇಳ್ತಿರ್ತಕ್ಕಂಥ ಈ ವಿಚಾರದಲ್ಲಿ. ಇನ್ನು ಸೆಕೆಂಡ್ ಬಂದು ಬಿ, ನಾವೀಗ ಹೇಳಿದ್ದು ಎ, ಯಾರ್ಯಾರ ಹಿಂಗೆ ಕದ್ದು ಪದ್ದು ಮಾಡ್ತಿರ್ತಾರಲ್ಲ ಅಂಥವ್ರನ್ನ. ಬಿ ಬಂದು ಇವ್ರ ಫಾದರ್ಗಳು, ಅಂದರೆ ಮಾಫಿಯಾ ಇರುತ್ತಲ್ಲ, ಸಿಂಡಿಕೇಟ್ಗಳು ಅಂತ ಹೇಳ್ತೀವಲ್ಲ ನಾವು, ಅಂದರೆ ಅವರು ಜನಗಳ ಕಣ್ಣು ಕಾಣಲ್ಲ, ಎಲ್ಲೋ ಕೂತ್ಕೊಂಡು ವ್ಯವಹಾರವನ್ನು ನಡೆಸ್ತಾ ಇರ್ತಾರೆ, ಎಲ್ಲೋ ಒಂದು ಕೂತ್ಕೊಂಡು ಮಾಫಿಯಾವನ್ನು ಹ್ಯಾಂಡ್ಲ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಏನು ಶಿಕ್ಷೆ, ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಏನಾದರೂ ವಿಚಾರಣೆ ಮುಗಿದು ಇಂಥವ್ರು ಸಿಕ್ಕಿದ್ರು ಅಂತ ಬರುತ್ತಲ್ಲ ಅವಾಗ ಶಿಕ್ಷೆ ಅವ್ರಗಳಿಗೆ. ಸೊ ಈ ಮಾಫಿಯಾಗಳಿಗೆ ಏನು ಶಿಕ್ಷೆ ಅಂತಂದರೆ ಪ್ರೆಸೆಂಟ್ ಈಗ 5 ರಿಂದ 10 ವರ್ಷ ಜೈಲು ಶಿಕ್ಷೆ ಇದೆ 2024ರ ತಿದ್ದುಪಡಿಯಲ್ಲಿ. ನಾಳೆ ಏನಾದ್ರೂ ಸೋಮವಾರ ತಿದ್ದುಪಡಿ ಆದರೆ ಬಹುಶಃ ನನ್ನ ಪ್ರಕಾರ ಅದು 5 ರಿಂದ 10 ವರ್ಷ ಇರೋದು 15 ವರ್ಷ ತನಕ ಹೋಗ್ಬೋದು ಕನಿಷ್ಠ ಮಿತಿ ಜೈಲು ಶಿಕ್ಷೆ, ಕಠಿಣ ಶಿಕ್ಷೆ. ಅದರಲ್ಲೂ ದಂಡ ಬಂದು 1 ಕೋಟಿ ಬದಲು 10 ಕೋಟಿ ಹೋಗ್ಬೋದು ಇವ್ರಿಗೆ, ಅಂದರೆ ದಂಡ ಕಟ್ಟಬೇಕು ಇವರು ಅನ್ನುವಂಥದ್ದು. ಸೊ ಇವರನ್ನು ಮೀರಿಸಿದವರು ಮೇಲ್ಗಡೆ ಇರ್ತಕ್ಕಂಥವ್ರೆ ಸೇವಾ ಸಂಸ್ಥೆಗಳು, ಪರೀಕ್ಷೆಯನ್ನು ನಡೆಸ್ತಕ್ಕಂಥ ಏಜೆಂಟ್ಗಳು, ಸೇವಾ ಸಂಸ್ಥೆಗಳು, ಪ್ರೈವೇಟ್ ಕಂಪನಿಗಳು. ಸೊ ಅವ್ರೇನಾದ್ರೂ ಇಫ್ ಇನ್ ಕೇಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅಥವಾ ಇರಲಿಲ್ಲ, ಇವ್ರ ಕೈಯಿಂದ ಅಲ್ಗೊಂಡಾಯ್ತು, ಇವ್ರ ಕೈಯಿಂದ ಅಲ್ಲಿಗೆ ಹೆಂಗೆ ಹೊಂಟೈತದೆ,
ಬುಡ ಇರೋದಿಲ್ಲ. ಇಲ್ಲಿ ಹಿಡಿದ್ರೆ ಎಲ್ಲ ಸಿಗ್ತವೆ, ಇಲ್ಲಿ ಹಿಡಿದ್ರೆ ಇಲ್ಲಿಯೂ ಸಿಗ್ತದೆ. ಇವರಿಂದ ಯಾರು ಪ್ರಭಾವಿ ಅವರೇ, ಯಾರು ಮೇಧಾವಿ ಅವರೇ ಎಲ್ಲ ಗೊತ್ತಾಗುತ್ತೆ. ಸೊ ಬುಡ ಇದೆಯಾ ಪರೀಕ್ಷಾ ಸೇವಾ ಸಂಸ್ಥೆಗಳು. ಸೊ ಈ ಪರೀಕ್ಷಾ ಸೇವಾ ಸಂಸ್ಥೆಗಳಿಗೆ ಕನಿಷ್ಠ 10 ಕೋಟಿವರೆಗೆ ದಂಡ ಇರುತ್ತೆ. ತಗ್ಲ ಹಾಕೊಂಡ್ರು ಈ ವಿಚಾರಣೆಯಲ್ಲಿ ಅಂತಂದ್ರೆ ಕನಿಷ್ಠ 10 ಕೋಟಿ ತನಕ ದಂಡ ಇರುತ್ತೆ. ಜೊತೆಗೆ 4 ವರ್ಷ ಇವರನ್ನ ಬ್ಯಾನ್ ಮಾಡಲಾಗುತ್ತೆ. ಯಾವುದೇ ರೀತಿಯ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಬ್ಲ್ಯಾಕ್ ಲಿಸ್ಟ್ಗೂ ಕೂಡ ಹಾಕಲಾಗುತ್ತೆ ಸರ್ಕಾರದಿಂದ ಈ ಸಂಸ್ಥೆಗಳನ್ನ. ಜೊತೆಗೆ ಈ ಮರುಪರೀಕ್ಷೆ ನಡೀತದಲ್ಲ, ಅಂದ್ರೆ ಏನಾದ್ರೂ ಈಗ ಎಕ್ಸಾಮ್ ಪೇಪರ್ ಲೀಕ್ ಆಗೋಯ್ತು, ಅಲ್ಲಿಗೆ ಒಂದು 20 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿರ್ತಾರೆ, ಪರೀಕ್ಷೆ ಅಲ್ಲಿಗೆ ಬ್ಯಾನ್. ಅದು ಮತ್ತೆ ಮರುಪರೀಕ್ಷೆಗೆ ಸಿದ್ಧತೆ ಆಗಿ ಅಂತ ಹೇಳ್ತದೆ 20 ಲಕ್ಷ ವಿದ್ಯಾರ್ಥಿಗಳಿಗೆ. ಆ 20 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕು ಅಂದ್ರೆ ಮತ್ತೆ ಅದಷ್ಟೇ ಕೋಟಿ ರೂಪಾಯಿ ಖರ್ಚಾಗ್ತಾ ಇರುತ್ತೆ. ಆ ಕೋಟಿ ರೂಪಾಯಿ ಖರ್ಚಾಗೋದನ್ನ ಇವರೇ ಸಂಪೂರ್ಣವಾಗಿ, ಅಂದ್ರೆ ಈ ಸಂಸ್ಥೆಗಳಿರ್ತಾವಲ್ಲ ಇವರೇ ಆ ವೆಚ್ಚವನ್ನ ಭರಿಸಬೇಕು. ಇದರ ಜೊತೆಗೆ ಇವರ ಆಸ್ತಿ ಏನಾಗಿರುತ್ತಲ್ಲ ಅದನ್ನ ಜಪ್ತಿ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಕಾನೂನಿನಲ್ಲಿ. ಸೊ ಇದೆಲ್ಲ ವಿಚಾರಗಳಿಗೆ ತಿದ್ದುಪಡಿ ಮಾಡೋದಕ್ಕೆ ಸೋಮವಾರ ದಿನಾಂಕ ಫಿಕ್ಸ್ ಆಗಿದೆ. ಸೊ ಇದ್ರ ಜೊತೆಗೆ ನೀವು ಅನ್ಬೋದು ಈಗ ಹಾಗಂದ್ರೆ ಇವ್ರಿಗೆ ಇದೇನಾರ ಜಾಮೀನು ರಹಿತನ ಅಥವಾ ಜಾಮೀನು ಸಿಗಬಹುದಾದಂಥ ಕೇಸ್ಗಳಂತ. ಯಾವ ಕಾರಣಕ್ಕೂ ಈ ಒಂದು ಕೇಸ್ಗಳಲ್ಲಿ ಜಾಮೀನು ಸಿಗುವುದಿಲ್ಲ, ಬದಲಿಗೆ ಜಾಮೀನು ರಹಿತ ಆಗಿದೆ. ತಪ್ಪಿಸ್ಕೊಂಡ್ಬಿಡ್ಬೋದು, ಕೋಟಿ ದಂಡ ಕಟ್ಟಿದವ್ರಿಗೆ ಕೋಟಿ ಕೊಟ್ಬಿಟ್ಟು ಬೇಲ್ ಬಿಡಿಸ್ಕೊಂಡ್ಬರೋದು ದೊಡ್ಡ ವಿಷಯನ ಈ ರೀತಿ ಇರುತ್ತೆ. ಯಾವ ಕಾರಣಕ್ಕೂ ಈ ಕೇಸ್ನಲ್ಲಿ ಬೇಲ್ ಸಿಗುವುದಿಲ್ಲ, ಬದಲಿಗೆ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗುತ್ತೆ. ಜೊತೆಗೆ ಈ ಎಕ್ಸಾಮ್ಸ್ಗಳನ್ನು ನಡೆಸ್ತಕ್ಕಂಥ ಈ ಸಂಸ್ಥೆಗಳಿದಾವಲ್ಲ, ಎಕ್ಸಾಂಪಲ್ ಈಗ NTA, ಈ ರೀತಿ ಸಂಸ್ಥೆಗಳಿಗೆ ಒಂದು ದೊಡ್ಡ ಪಾಠ ಇದು, ಒಂದು ದೊಡ್ಡ ಎಚ್ಚರಿಕೆ. ನೀವೇ ಕಳ್ಳು ಬೆಕ್ಕುಗಳು. ಈ ಕಳ್ಳು ಬೆಕ್ಕುಗಳು ಕದ್ದು ಕುಡಿದಿರ್ತಕ್ಕಂಥ ಹಾಲನ್ನ ಹಂಚಿ ಎಷ್ಟೋ ಬಡ ವಿದ್ಯಾರ್ಥಿಗಳನ್ನ ಇವತ್ತು ಪ್ರಾಣ ಕಳ್ಕೊಳ್ಳುವಂತ ತಂದಿರ್ತಕ್ಕಂಥ ಮೊದಲ ಈ ಕೆಟ್ಟ ಕ್ರೆಡಿಟ್ಸ್ ಸಲ್ಲಬೇಕಾಗಿರೋದೇ NTA ಸಂಸ್ಥೆಗೆ. ಸೊ ಈಗ ನೀವು ಕೇಳ್ತೀರಿ, ಈಗ ಯಾವ್ಯಾವ ಎಕ್ಸಾಮ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇವಲ ನೀಟ್ ಪರೀಕ್ಷೆ ಮಾತ್ರ ಈ ಥರ ಶಿಕ್ಷಣ, ಅಥವಾ ಬೇರೆ ಪ್ರಶ್ನೆ ಪತ್ರಿಕೆಗಳೇನಾದ್ರು ಸೋರಿಕೆ ಆದರೆ ಅದಕ್ಕೂ ಶಿಕ್ಷೆ ಇದೆ ಅಂತ ನಿಮ್ಗೊಂದು ಡೌಟ್ ಇರುತ್ತೆ. ಯಾವ್ಯಾವ ಎಕ್ಸಾಮ್ಸ್ಗಳು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಬರುವಂಥ ಎಕ್ಸಾಮ್ಸ್ಗಳದ್ದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ನೀವು ಗಮನಿಸ್ಬೋದು, ನೀವು ಎಕ್ಸಾಮ್ಸ್ ನಡೆಸುವಂಥ ಸಂಸ್ಥೆ ಅಂತಂದರೆ ಈಗ NTA, ಈಗ ನೀಟ್ ಎಕ್ಸಾಮ್ ನಡೆಸ್ತಲ್ಲ ಆ ಸಂಸ್ಥೆ ಒಂದು NTA. ಆ ಸಂಸ್ಥೆ ನಡೆಸ್ತಕ್ಕಂಥದ್ದು ನೀಟ್ ಎಕ್ಸಾಮನ್ನು, ಅಂದರೆ ಮೆಡಿಕಲ್ ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು. ಜೊತೆಗೆ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆ ಅಂತ ಬಂದರೆ JEE ಅಂತ ಬರುತ್ತೆ. ಸೊ ಈ ಪರೀಕ್ಷೆಗಳಿಗೆ ಏನಾದ್ರು ಲೀಕ್ ಆಯಿತು ಅಂತಂದರೆ ಇದೇ ಶಿಕ್ಷೆ. ಜೊತೆಗೆ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳ ಪ್ರವೇಶ ಅಂದರೆ CUET ಅಂತ ಬರುತ್ತೆ. ಈ ಕಡೆ UGC NET ಅಂತ ಬರುತ್ತೆ. NET ಅಂತ ಬಂದರೆ ಈಗ ನಮ್ಮ ಲೆಕ್ಚರರ್ಸ್ಗಳು ಇವರು ಆ ಎಕ್ಸಾಮ್ ಬರೀಬೇಕಲ್ಲ ಟೀಚರ್ಸ್ಗಳದು, ಸೊ ಅದಕ್ಕೆ ಬರುತ್ತೆ ನೆಟ್ KSET ಇಲ್ಲಿ ಬರುತ್ತೆ, NET ಅಲ್ಲಿ ಬರುತ್ತೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಸೊ ಲೆಕ್ಚರರ್ಸ್ಗಳಿಗೆ ಈ ಎಕ್ಸಾಮ್ ಬರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಲೀಕ್ ಆಯಿತು ಅಂತಂದರೆ ಅದರ ಜೊತೆಗೆ UPSC ಎಕ್ಸಾಮ್ಸ್ಗಳು ಬರ್ತವೆ ನೋಡಿ, ಕೇಂದ್ರ ನಾಗರಿಕ ಸೇವಾ ಆಯೋಗದ ಎಕ್ಸಾಮ್ಗಳು, ಲೋಕಸೇವಾ ಆಯೋಗದ ಎಕ್ಸಾಮ್ಗಳು. ಸೊ ಆ ಎಕ್ಸಾಮ್ಸ್ಗಳಲ್ಲಿ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಅಥವಾ ಇತರ ನಾಗರಿಕ ಸೇವಾ ಪರೀಕ್ಷೆಗಳು, ಇವರಲ್ಲಿ ಏನಾದ್ರು ಲೀಕ್ ಆಯಿತು ಅಂತಂದ್ರೆ ಇದೇ ಶಿಕ್ಷೆ ಅನ್ವಯ ಆಗುತ್ತಾರೆ. ಅದರ ಜೊತೆಗೆ SSC ಅಂತ ಬರುತ್ತೆ, ಅಂದ್ರೆ ಇದರಲ್ಲಿ ಗ್ರೂಪ್ B ಮತ್ತು ಗ್ರೂಪ್ C ಹುದ್ದೆಗಳ ಪರೀಕ್ಷೆಯನ್ನ ಕೇಂದ್ರ ಸರ್ಕಾರ ನಡೆಸುತ್ತಲ್ಲ, ಇದರಲ್ಲಿ ಏನಾದ್ರು ಲೀಕ್ ಆಯಿತು ಅಂತಂದ್ರೆ ಇದೇ ಶಿಕ್ಷೆ. ಈಗ ಏನು ತಿದ್ದುಪಡಿ ಆದ್ರೆ ಬರುತ್ತಲ್ಲ ಶಿಕ್ಷೆ, ಅದೇ ಶಿಕ್ಷೆ ಅನ್ವಯ ಆಗುತ್ತೆ. ಇನ್ನು IBPS ಅಂತ ಬರುತ್ತೆ, ಅಂದ್ರೆ ಬ್ಯಾಂಕಿಂಗ್ ಹುದ್ದೆಗಳ ಪರೀಕ್ಷೆ ಬರುತ್ತಲ್ಲ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಬರುತ್ತೆ. ಈ ಕಡೆ RRB ಎಕ್ಸಾಮ್ ಬರುತ್ತೆ, ರೈಲ್ವೆ ಹುದ್ದೆಗಳ ಪರೀಕ್ಷೆಗೆ ಸಂಬಂಧಪಟ್ಟಂಗೆ. ಈ ಕಡೆ CBSE ಅಂದ್ರೆ ಸೆಂಟ್ರಲ್ ಸಿಲೆಬಸ್ ಏನ್ ಬರುತ್ತಲ್ಲ, ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂಗೆ. ಈ ಕಡೆ CTET ಅಂದ್ರೆ ಇತರೆ ಅಧಿಕೃತ ರಾಷ್ಟ್ರೀಯ ಪರೀಕ್ಷೆಗಳು. ಇವುಗಳ ಜೊತೆಗೆ ಕೇಂದ್ರ ಸರ್ಕಾರ ಯಾವುದೇ ಇಲಾಖೆಯಲ್ಲಿ ನಡೆಸ್ತಕ್ಕಂಥ ಎಲ್ಲಾ ಪರೀಕ್ಷೆಗಳಿಗೂ ಈ ಕಾಯ್ದೆ ಅನ್ವಯ ಆಗುತ್ತೆ. ಈ ಇಷ್ಟು ಪರೀಕ್ಷೆಗಳಲ್ಲಿ ಯಾವುದರಲ್ಲಾದ್ರೂ ಸರಿ, ಮುಂಬರುವ ದಿನಗಳಲ್ಲಿ ಮುಂಬರುವ ಪರೀಕ್ಷೆಗಳಲ್ಲಿ ಏನಾದರೂ ಈ ಸಂಸ್ಥೆಗಳು ಅಥವಾ ಸರ್ಕಾರ ಅಪ್ಪಿತಪ್ಪಿ ಮತ್ತೆ ಲೀಕ್ ಆಯಿತು ಅನ್ನುವಂಥ ಘೋಷಣೆಯನ್ನು ಏನಾದ್ರು ಕೇಳ್ಪಡ್ತು ಅಂತಂದರೆ ಈ ಶಿಕ್ಷೆ, ಈ ದಂಡ, ಈ ಜಪ್ತಿ ಅನ್ವಯಿಸುತ್ತೆ. ಅದು ಯಾರಾದರೂ ಆಗಿರ್ಬೋದು. ಬಟ್ ಜೋಕ್ ಏನು ಅಂತಂದರೆ, ನಮ್ಮಲ್ಲಿ ಆದೇಶಗಳು ಸಿದ್ಧವಾಗ್ತವೆ, ನಮ್ಮಲ್ಲಿ ಕಾಯ್ದೆಗಳು ರಚನೆ ಆಗುತ್ತೆ, ನಮ್ಮಲ್ಲಿ ಎಚ್ಚರಿಕೆಗಳು ಅವಾಗ ಬರ್ತಾ ಇರುತ್ತೆ, ಬಟ್ ಕಾರ್ಯರೂಪಕ್ಕೆ ಬರ್ತಿಲ್ವಲ್ಲ, ಅದೇ ಜೋಕ್ ಆಗಿರ್ತಕ್ಕಂಥದ್ದು. ಸೊ ಇದಿಷ್ಟು ಇವತ್ತು ನಡೆದಂತಹ ವಿಚಾರಗಳು, ಬೆಳವಣಿಗೆಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಏನಾಗುತ್ತೆ ಅನ್ನೋಂಥದ್ದೇ ತೀವ್ರ ಕುತೂಹಲವನ್ನು ಹುಟ್ಟುಹಾಕಿದೆ. ವೆಯ್ಟ್ ಮಾಡಿ ನೋಡೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಿಮ್ಗೇನು ಅನಿಸ್ತಾ ಇದೆ ಈ ವಿಚಾರದ ಬಗ್ಗೆ? ಸರಿ ಅನಿಸ್ತಾ ಇದೆಯಾ, ತಪ್ಪು ಅನಿಸ್ತಾ ಇದೆಯಾ? ನೀವು ವಿದ್ಯಾರ್ಥಿಗಳ ಪರವಾಗಿದ್ದೀರಾ ಅಥವಾ ಸರ್ಕಾರದ ಪರವಾಗಿದ್ದೀರಾ? ತಿಳಿಸಿ. ಕೆಲವರ ಪ್ರಕಾರ ಏನು ಅಂತಂದರೆ ವಿದ್ಯಾರ್ಥಿಗಳೆಲ್ಲ ಆ್ಯಂಟಿ ನ್ಯಾಷನಲಿಸ್ಟ್, ಅವರೆಲ್ಲ ದೇಶದ್ರೋಹಿಗಳು, ದೇಶ ವಿರೋಧಿಗಳು, ಹಾಗೆ ಹೀಗೆ. ಬಟ್ ಸೋನಮ್ ವಾಂಗ್ಚುಕ್ ಅವ್ರನ್ನ ಏನಂತಂದರೆ ಅವನು ಕೂಡ ದೇಶದ್ರೋಹಿ, ಅವನು ದೇಶ ವಿರೋಧಿ, ಅವನು ಚೀನಾದ ಏಜೆಂಟು, ಹಾಗೆ ಹೀಗೆ ಅಂತ ಕೆಲವರು ಟೀಕಿಸ್ತಾ ಇದ್ರು ಆರಂಭದಲ್ಲಿ. ಬಟ್ ಆ ಚೀನಾ ಏಜೆಂಟ್ಗೆ ಅಥವಾ ದೇಶದ್ರೋಹಿಗೆ, ದೇಶ ವಿರೋಧಿಗೆ ಯಾಕೆ JP ನಡ್ಡಾ ಅವ್ರು ಹೋಗ್ಬಿಟ್ಟು ಸೂಪ್ ಕುಡಿಸ್ಬೇಕಿತ್ತು? ಪ್ರಧಾನಿ ಮೋದಿ ಅವ್ರು ಯಾಕೆ ವಿಡಿಯೋ ಮಾಡಿಬಿಡ್ಬೇಕಿತ್ತು? ದೇಶದ್ರೋಹಿಗಳಾಗಿದ್ದಿದ್ರೆ
ಸೊ ಹಂಗಂದ್ರೆ ಹಿಂಗನ್ನೋಣ, ಹಿಂಗಂದ್ರೆ ಹಂಗನ್ನೋಣ ಅಂತ ಮನಸ್ಥಿತಿ ಇರ್ತಕ್ಕಂಥ ಕೆಲವರು ಇವಾಗಲಾದರೂ ಬದಲಾಗಬೇಕು. ಅಲ್ಲಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳ ಸಾಲಿನಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ ಅಂತ ಯೋಚನೆ ಮಾಡ್ಕೊಳ್ಳಿ. ನೀವೇ ಆ ಎಕ್ಸಾಮ್ ಪೇಪರ್ನ ಬರೆದ್ಬಿಟ್ಟು ಬಂದಿದ್ರಿ, ನಾಳೆ ಬೆಳಗ್ಗೆ ಲೀಕ್ ಆಯಿತು, ನೀವು ಪಾಸ್ ಆಗಬೇಕಾದವರು ಮತ್ತೆ ಮರುಪರೀಕ್ಷೆ ಬರೆಯೋಕೆ ಹೋಗ್ತೀರಿ, ಅಲ್ಲಿ ಫೇಲ್ ಆಗಿ ಹೋಗ್ತೀರಿ, ನಿಮ್ಮ ಹಣೆ ಬರೋಕ್ಕಿಗೆ ಯಾರು ಪ್ರಶ್ನೆ ಆಗಬೇಕಿಲ್ಲ. ಇಲ್ಲ ನೀವು ಚೆನ್ನಾಗಿ ಎಕ್ಸಾಮ್ ಬರ್ದಿರ್ತೀರಿ, ಮತ್ತೆ ಮರುಪರೀಕ್ಷೆ ನಡೆಯುತ್ತೆ ಅನ್ನೋ ಭಯಕ್ಕೋ ಆತಂಕಕ್ಕೋ ಹೋಗಿ ಪ್ರಾಣ ಕಳ್ಕೊಂಡಿರ್ತೀರಿ ಅನ್ಕೊಳ್ಳಿ. ನೀವೇ ಆ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮ ಆತ್ಮ ಏನು ಹೇಳ್ತಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ. ಆಗ ಸಹಜವಾಗಿ ಸ್ವಾಭಾವಿಕವಾಗಿ ನಿಮ್ಮ ಆತ್ಮವೇ ನಿಮಗೆ ಸಾಕ್ಷಿ ರೂಪದಲ್ಲಿ ಉತ್ತರವನ್ನು ಕೊಡುತ್ತೆ. ಸೊ ಒಟ್ಟಾರೆಯಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಈ ಕಡೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಕಾದ್ ನೋಡೋಣ. ಆರಂಭದಲ್ಲೇ ಮೋದಿ ಅವರು 2 ತಿಂಗಳ ಹಿಂದೆ ಈ ಡಿಸಿಷನ್ನ ತೊಗೊಂಡ್ಬಿಟ್ಟಿದ್ರೆ, ಈ ನಿರ್ಧಾರವನ್ನು ತೊಗೊಂಡ್ಬಿಟ್ಟಿದ್ರೆ ಇವತ್ತು ಮೋದಿ ಅವ್ರನ್ನ ಎತ್ತಿ ಮೆರೆಸ್ತಾ ಇದ್ರು ಇದೇ ವಿದ್ಯಾರ್ಥಿಗಳು. ಬಟ್ ಕಡೆಗಣಿಸಿದ್ರಿಂದ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಟ್ರಾಲು ಅಂತಂದರೆ, ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಅವ್ರನ್ನ ಹೀಯಾಳಿಸುವಂಥದ್ದು ಅಂತಂದರೆ ತೀರಲಾಗದ ಮಟ್ಟಕ್ಕೆ ಹೋಗಿದೆ. ಸೊ ಆದಷ್ಟು ಬೇಗ ಇದೆಲ್ಲವೂ ಸರಿಯಾಗಲಿ, ಎಲ್ಲವೂ ತಣ್ಣಗಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಿಷ್ಟೇ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸಾಧ್ಯವಾದರೆ ಇದನ್ನು ಶೇರ್ ಮಾಡಿ, ಹಂಚ್ಕೊಳ್ಳಿ. ನಿಮಗೆ ಗೊತ್ತಿರತಕ್ಕಂಥ ಒಂದಷ್ಟು ವಿದ್ಯಾರ್ಥಿಗಳಿರ್ತೀರಿ, ಅವರಿಗೆ ಧನ್ಯವಾದ.